ಇವತ್ತು ನಾವು ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಶಾಲಾ ಶಿಕ್ಷಣ ಇಲಾಖೆ ಸಾಮಾಜಿಕ ಪ್ರಶ್ನೆ ನಿರ್ದೇಶನಾಲಯ ಬೆಂಗಳೂರು ಜಿಲ್ಲಾ ಪಂಚಾಯತ್ ಉಪಕರಣ ಮತ್ತು ತಾಲೂಕು ಪಂಚಾಯತ್ ಸಿದ್ದಾಪುರ ಹಾಗೂ ನಮ್ಮ ತಾಲೂಕಿನ ಎಲ್ಲ ಶಿಕ್ಷಣ ಸಂಸ್ಥೆಯ ಒಂದು ಸಹಯೋಗದೊಂದಿಗೆ ಇವತ್ತು ನಾವು 2023-24ನೇ ಸಾಲಿನ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಒಂದು ಶಾಲಾ ಸಭೆಯನ್ನ ಇವತ್ತು 25-26ನೇ ಆರ್ಥಿಕ ವರ್ಷದಲ್ಲಿ ಇವತ್ತು ನಡೆಸ್ತಾ ಇದ್ವಿ ಅಥವಾ ಮಾಡ್ತಾ ಇದ್ವಿ. ಈ ಒಂದು ಸಾಮಾಜಿಕ ಪ್ರಶ್ನೆ ಶಾಲಾ ಸಭೆಯಲ್ಲಿ ವೇದಿಕೆ ಮೇಲೆ ಇರುವಂತಹ ಶಾಲಾ ಸಭೆಯ ಸಭಾಧ್ಯಕ್ಷರಾದಂತಹ ನಮ್ಮ ಸಮಾಜ ಕಲ್ಯಾಣಾಧಿಕಾರಿಗಳು ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಮುಖ್ಯ ಶಿಕ್ಷಕರೇ ಮತ್ತು ಶಾಲಾ ಶಿಕ್ಷಕರೇ, ಸಿಬ್ಬಂದಿಗಳೇ ಹಾಗೂ ಪಾಲಕ ಪೋಷಕರೇ, ಸಮುದಾಯದವರೇ, ಅಡಿಗೆಯವರೇ ಮತ್ತು ಶಾಲೆ ನಮ್ಮ ಎಲ್ಲ ಕುಟುಂಬಕ್ಕೆ ಇದೆಲ್ಲ ತಮಗೆ ಗೊತ್ತಿರೋ ಹಾಗೆ ಈಗ ಸಾಮಾಜಿಕ ಪರಿಶೋಧನೆ ಈಗ ಮೊಟ್ಟ ಮೊದಲಾಗಿ ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ನಾವು 2009ರಿಂದ ಸ್ಟಾರ್ಟ್ ಆಗಿದೆ. ಅದೇ ತರ ಬೇರೆ ಇಲಾಖೆಗಳು ಬೇರೆ ಯೋಜನೆಗಳು ಕೂಡ ವಿಸ್ತೃತ ಆಯಿತು. ಈಗ ಕಳೆದ ಒಂದು ವರ್ಷದಿಂದ ಶಿಕ್ಷಣ ಇಲಾಖೆಯು ಕೂಡ ಈ ಒಂದು ಸಾಮಾಜಿಕ ಪರಿಶೋಧನೆ ಕಾರ್ಯ ಕಡ್ಡಾಯವಾಗಿ ಮಾಡಬೇಕಂತ ಸರ್ಕಾರ ಒಂದು ಆದೇಶ ಆಗಿದೆ. ಇಲ್ಲಿ ಉದ್ದೇಶ ಅಂದ್ರೆ ಎಲ್ಲಾ ಸರ್ಕಾರದಿಂದ ಬರುವಂತ ಸವಲತ್ತುಗಳಿರಲಿ ಅಥವಾ ಯೋಜನೆಗಳಿರಲಿ, ಬರುವಂತ ಅನುದಾನಗಳಿರಲಿ, ಇದು ಪಾರದರ್ಶಕ ಆಗಿರಬೇಕು. ಸಾರ್ವಜನಿಕರಿಗೆ ಅದು ಕಟ್ಟಕಡೆಯ ವ್ಯಕ್ತಿ ನಾವು ಬೆನಿಫಿಷರಿ ಫಲಾನುಭವಿ ಏನು ಹೇಳ್ತೀವಿ ಅವರಿಗೆ ಅದು ಮುಟ್ಟಿದ ಬಗ್ಗೆ ನಾವು ದೃಢೀಕರಿಸ್ಕೊಳ್ಬೇಕು. ಅಥವಾ ಅವರಿಗೆ ಸರಿಯಾಗಿ ಮುಟ್ತಾ ಇದೆ ಹೇಗೆ, ಅಥವಾ ಮುಟ್ಟುವಲ್ಲಿ ಏನಾದ್ರು ಲೋಪದೋಷಗಳಾಗ್ತಾ ಇದಾವ, ಅಥವಾ ಇನ್ನೂ ಹೆಚ್ಚಿನ ಅದನ್ನ ಉಪಯೋಗ ತಗೊಳ್ಳಲಿಕ್ಕೆ ಸರ್ಕಾರದ ಅನುದಾನಗಳು ತಗೊಳ್ಳಿಕ್ಕೆ ನಾವು ಏನೆಲ್ಲ ಸಲಹೆ ಸೂಚನೆಗಳು ಸರ್ಕಾರ ಗಮನಕ್ಕೆ ತರಬಹುದು ಅನ್ನೋದು ಕೂಡ ಈ ಒಂದು ಸಾಮಾಜಿಕ ಪರಿಶೀಲನೆ ಉದ್ದೇಶ ಆಗಿದೆ. ಮತ್ತೆ ಇಲ್ಲಿ ನಾವೇನಿದೆ ಕಳೆದ ವರ್ಷದಿಂದ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಸಾಮಾಜಿಕ ಪರಿಶೀಲನೆ ಮಾಡ್ತಾ ಇದ್ವಿ. ಇದು LKG UKG ಹಿಡಿದ್ಬಿಟ್ಟು ಅಂಗನವಾಡಿಯಿಂದ ಹಿಡಿದು ಸೆಕೆಂಡ್ PU ವರೆಗೆ ಒಂದು ಯೋಜನೆ ವಿಸ್ತೃತ ಆಗಿದೆ. ಇಲ್ಲಿ ಅನುದಾನಗಳು ಏನು ಬರ್ತವೆ ಅವು ಸರಿಯಾಗಿ ಒಂದು ನಮ್ಮ ಪರಿಶೋಧನಾ ಕಾರ್ಯ. ಇಲ್ಲಿ ಸಾಮಾಜಿಕ ಪರಿಶೀಲನೆ ತಕ್ಷಣ ನಾವು ಆಕ್ಚುಲಿ ಅಡಿಟ್ ತರನೇ ಇರುತ್ತೆ, ಆದ್ರೆ ಬೇರೆ ಅಡಿಟ್ಗೂ ಇದಕ್ಕೂ ತುಂಬಾ ವ್ಯತ್ಯಾಸಗಳಿದ್ದಾವೆ. ಬೇರೆ ಅಡಿಟ್ಗಳೆಲ್ಲ ಈಗ ಆಫೀಸಲ್ಲಿ ಬಂದ್ಬಿಟ್ಟು ದಾಖಲಾತಿಗಳು ನೋಡ್ತಾರೆ, ನೋಡ್ಬಿಟ್ಟು ವರದಿ ಕೊಟ್ಟು ಹೋಗುವಂಥದ್ದು, ಸೈನ್ ಮಾಡುವಂತ ಹೋಗುವಂಥದ್ದು ಇಷ್ಟು ನಾವು ನೋಡ್ತೀವಿ. ಅಥವಾ ಅವ್ರಿಗೆ ಸಂಪುಟದಿಂದ ಆಕ್ಷೇಪಗಳಿಂದ ಅನುದಾನ ಸಂಪುಟದ ಇಲಾಖೆ ಕಳಿಸ್ತಾರೆ. ಆದ್ರೆ ಈ ಅಡಿಟ್ ಆ ತರ ಅಲ್ಲ. ಇದು ಸಮಾಜದ ಮುಂದೆ ಸಾರ್ವಜನಿಕರ ಜೊತೆ ಅಥವಾ ಒಂದು ಸಮುದಾಯದ ಜೊತೆ ನಾವು ಸೇರ್ಬಿಟ್ಟು ನಮ್ಮ ಸಾಮಾಜಿಕ ತಂಡ ಕೂಡ ಸೇರ್ಬಿಟ್ಟು ನಾವೆಲ್ಲ ಸೇರ್ಬಿಟ್ಟು ಅದನ್ನ ಚರ್ಚೆ ಮಾಡಿಬಿಟ್ಟು ಅದರಿಂದ ಏನು ನ್ಯೂನತೆಗಳಿರಲಿ, ಆಕ್ಷೇಪಣೆಗಳಿರಲಿ ಅಥವಾ ಒಳ್ಳೆಯ ಅಂಶಗಳಿರಲಿ ಅಥವಾ ಏನು ಅದನ್ನು ಅನುಷ್ಠಾನ ಯಾವ ತರ ಆಗ್ತಾ ಇದೆ ಅದನ್ನು ನಾವು ಚರ್ಚೆ ಮಾಡುವಂಥದ್ದು. ಈಗಾಗಲೇ 23-24 ಅವಧಿಯಲ್ಲಿ ಏನೋ ಅನುದಾನ ಶಾಲೆಗೆ ಬಂದಿರ್ತಾರೆ, ಅದು ಸರಿಯಾಗಿ ಅನುಷ್ಠಾನ ಆಗಿದೆಯಾ, ಆ ಸಿಗುವಂತ ಏನು ಬೆನಿಫಿಷರಿ ಮಕ್ಕಳೇ ಇರ್ತಾರೆ ಆ ಮಕ್ಕಳಿಗೆ ಸರಿಯಾಗಿ ಹೋಗ್ತಾ ಇದೆಯಾ, ಅಥವಾ ಅಲ್ಲಿ ಮುಖ್ಯವಾಗಿ ಏನಾದರೂ ಲೋಪದೋಷಗಳಾಯ್ತಾ, ಅಥವಾ ಯಾವ ಮಕ್ಕಳು ಸಿಕ್ಕಿಲ್ವಾ, ಅಥವಾ ಅದು ಮುಂದೆ ಇನ್ನು ಕೆಲವೊಂದಷ್ಟು ಅನುದಾನಗಳು ಯಾವ ರೀತಿಯಲ್ಲಿ ಸಿಗಬೇಕು, ಅದೇನಾದ್ರು ಅದರ ಬದಲಾವಣೆ ಆಗ್ಬೇಕಾ ಹೇಳೋದು ಕೂಡ ನಾವು ಇವತ್ತು ಸಭೆ ಚರ್ಚೆ ಮಾಡುವಂಥದ್ದು. ಈಗಾಗಲೇ ಈ ಸಮಗ್ರ ಶಿಕ್ಷಣ ಕರ್ನಾಟಕ ಕೂಡ ಇದೆ. ಮೊದಲು ಇದು 2018ರಿಂದ ಈ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಜಾರಿ ಬಂತು. ಮೊದಲು ಸರ್ವ ಶಿಕ್ಷಾ ಅಭಿಯಾನ ಇತ್ತು, ನಂತರ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಂತ ಆಯ್ತು, ನಂತರ ಶಿಕ್ಷಕರ ಶಿಕ್ಷಣ ಅಂತ ಆಯ್ತು. ಈಗೆಲ್ಲ ಸೇರಿಸ್ಬಿಟ್ಟು ಒಂದೇ ಏನಿದೆ ಅಡಿಯಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಅಂತ ಒಂದೇ ಮಾಡಿದ್ದಾರೆ. ಇದು ಉದ್ದೇಶ ಅಂದ್ರೆ ಗುಣಮಟ್ಟದ ಶಿಕ್ಷಣ ಮಕ್ಕಳಿಗೆ ಸಿಗಬೇಕು, ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಅವರ ಫಲಿತಾಂಶವನ್ನು ಹೆಚ್ಚಿಸುವಂತದ್ದು, ನಂತರ ಶಿಕ್ಷಣದಲ್ಲಿ ಸಾಮಾಜಿಕ ಮತ್ತು ಲಿಂಗ ತಾರತಮ್ಯವನ್ನು ಹೋಗಲಾಡಿಸುವಂಥದ್ದು, ನಂತರ ಶಾಲಾ ಶಿಕ್ಷಣ ಮತ್ತು ಎಲ್ಲ ಸಮಾನತೆ ಮತ್ತು ಸೇರ್ಪಡೆಯನ್ನು ನಾವು ಖಚಿತಪಡಿಸಿಕೊಳ್ಳುವಂಥದ್ದು, ನಂತರ ಶಿಕ್ಷಣದಲ್ಲಿ ಔದ್ಯೋಗೀಕರಣ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಮಕ್ಕಳ ಹಕ್ಕುಗಳ ಬಗ್ಗೆ ಅವರಿಗೆ ತಿಳಿಸುವಂಥದ್ದು, ನಂತರ ಶಿಕ್ಷಣದಲ್ಲಿ ತರಬೇತಿ ಮತ್ತೆ